ಇನ್ನು ದಾವಣಗೆರೆಯಲ್ಲಿ ಬಿಜೆಪಿ ನಾಯಕರು ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ಪರ ಕೇಸರಿ ಶಕ್ತಿ ಪ್ರದರ್ಶನ ನಡೆಯಿತು. ಅಭ್ಯರ್ಥಿ ಶ್ರೀನಿವಾಸ್ಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಜಿಎಂ ಸಿದ್ದೇಶ್ವರ್ ಸಾಥ್ ನೀಡಿದರು. ನಾಮಪತ್ರ ಸಲ್ಲಿಕೆಗೂ ಮುನ್ನ ಕೇಸರಿ ನಾಯಕರ ಬೃಹತ್ ಮೆರವಣಿಗೆ. ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ, ಸಿಟಿ ರವಿ ಈ ಸಂದರ್ಭದಲ್ಲಿದ್ದರು. ಕೆಲವೇ ಕ್ಷಣಗಳಲ್ಲಿ ನಾಮಪತ್ರ ಸಲ್ಲಿಕೆ ಆಗತ್ತೆ. ಬೃಹತ್ ಮೆರವಣಿಗೆಯ ಮೂಲಕ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ಗೆ ಯಡಿಯೂರಪ್ಪ, ಜಿಎಂ ಸಿದ್ದೇಶ್ವರ್, ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ, ಸಿಟಿ ರವಿ ಸಾಥ್ ನೀಡಿದ್ದಾರೆ. ಬಿಜೆಪಿ ಕಾರ್ಯಕರ್ತರು, ಬೆಂಬಲಿಗರು ಎಲ್ಲರೂ ಕೂಡ ಮೆರವಣಿಗೆಯಲ್ಲಿದ್ದಾರೆ. ಪೂರ್ವವಾಗಿರ್ತಕ್ಕಂಥ ಉತ್ಸಾಹ ಎದ್ದು ಕಾಣ್ತಾ ಇದೆ, ಜನಬೆಂಬಲ ಎದ್ದು ಕಾಣ್ತಾ ಇದೆ. ನಮ್ಗೆ ವಿಶ್ವಾಸ ಇದೆ, ಈ ಬಾರಿ ದಾವಣಗೆರೆ ದಕ್ಷಿಣದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಮಲ ಅರಳುತ್ತೆ, ಎನ್ಡಿಎ ಗೆಲ್ಲುತ್ತೆ. ನೋಡಿ, ಭಾರತೀಯ ಜನತಾ ಪಾರ್ಟಿ ಹಿಂದುತ್ವ ಮತ್ತು ಅಭಿವೃದ್ಧಿಯ ರಾಜಕಾರಣದ ಮೇಲೆ ನಂಬಿಕೆ ಇಟ್ಟಿದೆ. ನಾವು ಯಾರಿಗೂ ತಾರತಮ್ಯ ಮಾಡಲ್ಲ, ಯಾರನ್ನು ಓಲೈಕೆ ಮಾಡಲ್ಲ. ನಮ್ದೇನಿದ್ರು ಹಿಂದುತ್ವ, ನಮ್ದೇನಿದ್ರು ಅಭಿವೃದ್ಧಿ. ಉಪಚುನಾವಣೆಗಳಲ್ಲಿ ಸ್ವಾಭಾವಿಕವಾಗಿ ರೂಲಿಂಗ್ ಪಾರ್ಟಿ ಎಲ್ಲ ಪ್ರಭಾವವನ್ನು ಬೀರೋ ಪ್ರಯತ್ನ ಮಾಡುತ್ತೆ. ಆದರೆ ಜನಾಭಿಪ್ರಾಯ ಮತ್ತು ಜನಾಕ್ರೋಶ ಕಾಂಗ್ರೆಸ್ ಪಕ್ಷದ ವಿರುದ್ಧ ಇದೆ. ಜನಾಕ್ರೋಶ ಎದ್ದು ಕಾಣ್ತಾ ಇದೆ. ಹಾಗಾಗಿ ಆ ಜನಾಕ್ರೋಶ ಮತಗಳಾಗಿ ಪರಿವರ್ತನೆ ಆಗುತ್ತೆ, ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ. ನಾವು ಅಲ್ಪಸಂಖ್ಯಾತ ಬಹುಸಂಖ್ಯಾತ ಅಂತ ಒಡೆದಾಳೋ ರಾಜಕಾರಣ ಮಾಡಲ್ಲ. ಹಿಂದುತ್ವ ಅಂದ್ರೆ ರಾಷ್ಟ್ರೀಯತೆ, ಹಿಂದುತ್ವ ಅಂದ್ರೆ ಅದು ದೇಶದ ಮೂಲ ಸಂಸ್ಕೃತಿ. ಅದನ್ನು ಆಧರಿಸಿಯೇ ನಾವು ರಾಜಕಾರಣ ಮಾಡ್ತೇವೆ, ಅಭಿವೃದ್ಧಿಯನ್ನು ಆಧರಿಸಿ ರಾಜಕಾರಣ ಮಾಡ್ತೇವೆ. ನೀವು ಬದಲಾವಣೆಯನ್ನು ಬಯಸಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇರತಕ್ಕಂಥ ಜನಾಭಿಪ್ರಾಯಕ್ಕೆ ನೀವು ಕೈಗನ್ನಡಿ ಹಿಡಿಯಿರಿ. ಕಾಂಗ್ರೆಸ್ ಅನ್ನ ಸೋಲಿಸಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಿ. ನಾವೊಬ್ಬ ಸಾಮಾನ್ಯ ಕಾರ್ಯಕರ್ತ. ಇದು ಶಕ್ತಿ ಪ್ರದರ್ಶನ ಅಲ್ಲ. ದಾವಣಗೆರೆ ದಕ್ಷಿಣ ಪ್ರಜ್ಞಾವಂತ ಮತದಾರರು ಕಳೆದ ಬಾರಿ ಯಾವುದೋ ಕಾರಣಕ್ಕೆ ಹಿರಿಯರ ಅಂತ ಆಯ್ಕೆ ಮಾಡಿದ್ರು. ಈ ಬಾರಿ ಉಪಚುನಾವಣೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪನವರು ಜನರು ಈಗಾಗಲೇ ಸಂಕಲ್ಪ ಮಾಡಿದರೆ ಗೆಲುವು ನಿಶ್ಚಿತ. ಈ ಒಂದು ಇದಕ್ಕೆ ಶೋಭೆ ನಮ್ಮ ನಾಯಕರು ಯಡಿಯೂರಪ್ಪನವರು ಬಂದರೆ, ಬಹಳಷ್ಟು ಜನ ರಾಜ್ಯದ ಮುಖಂಡರುಗಳು ಬಂದರೆ ಗೆಲುವು ನಿಶ್ಚಿತ. ಜನ ಬಯಸಿದ್ದಾರೆ. ನೋಡಿ, ಇಲ್ಲಿ ವ್ಯಕ್ತಿಗಿಂತ ಪಾರ್ಟಿ ಮುಖ್ಯ, ಪಾರ್ಟಿಗಿಂತ ದೇಶ ಮುಖ್ಯ. ನಮಗೆ ಪಾರ್ಟಿ ಮುಖ್ಯ. ಭಾರತೀಯ ಜನತಾ ಪಾರ್ಟಿ ಒಬ್ಬ ಪರಿಶಿಷ್ಟ ಜನಾಂಗದ ಒಬ್ಬ ಯುವಕನಿಗೆ ಅವಕಾಶ ಮಾಡಿಕೊಡಿದೆ. ನಾವೆಲ್ಲ ಒಟ್ಟಾಗಿ ಒಂದಾಗಿ ಶ್ರೀನಿವಾಸ್ ದಾಸಕರಿಯಪ್ಪ ಈ ಚುನಾವಣೆಯಲ್ಲಿ ಬಹಳ ಸಂತೋಷ ಆಗ್ತಾ ಇದೆ. ಕೊನೆಗೂ ಅಹಿಂದ ವರ್ಗಕ್ಕೆ ಒಂದು ಟಿಕೆಟ್ ಸಿಕ್ಕಿದೆ. ಶ್ರೀನಿವಾಸ್ ದಾಸಕರಿಯಪ್ಪನವರು ಮೋಸ್ಟ್ ಡಿಸರ್ವಿಂಗ್ ಕ್ಯಾಂಡಿಡೇಟ್. ಎಲ್ಲ ರೀತಿಯಿಂದನೂ ಕೂಡ ಅರ್ಹತೆ ಇದೆ ಅವರಿಗೆ. ಯುವಕರ ಕಣ್ಮಣಿ ದಾವಣಗೆರೆಯಲ್ಲಿ, ಹಳ್ಳಿಗಳಲ್ಲಿ ಮುಂಚೆಯಿಂದನೂ ಕೂಡ ಅವರ ಹೆಸರು ಪ್ರಚಲಿತ ಇದೆ. ದಾಸಕರಿಯಪ್ಪ ಅವ್ರ ತಂದೆಯವರು ದೊಡ್ಡ ಹೆಸರು ಮಾಡಿದ್ರಲ್ಲಿ. ಈಗ ನಮ್ಮ ಒಂದು ಸ್ವಾಭಿಮಾನಿ ಬಳಗದಿಂದ ನಾನು ಯಾವುದೇ ಬೇಜಾರಿಲ್ಲದಂಗೆ ಬಹಳ ಸಂತೋಷದಿಂದ ಇವತ್ತು ಆ ಒಂದು ರ್ಯಾಲಿನಲ್ಲಿ ಅವರಿಗೆ ಸಂಪೂರ್ಣ ಬೆಂಬಲ ಕೊಡೋದಕ್ಕೋಸ್ಕರ ನಾನು ಬಂದಿದ್ದೀನಿ. 2024 ಲೋಕಸಭೆ ಚುನಾವಣೆಯಲ್ಲಿ ನಾನು ಇದನ್ನ ಯುದ್ಧ ಸಾರಿದ್ದೆ. ಕುಟುಂಬ ರಾಜಕಾರಣದ ವಿರುದ್ಧ ದಾವಣಗೆರೆಯಲ್ಲಿ ಮೊದಲನೇ ಬಾರಿಗೆ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಿದ್ದೆ. ಅದು ಅರ್ಧಕ್ಕೆ ನಿಂತಿತ್ತು. ಮುಂದುವರಿಸಬೇಕು ಅಂತಂದು ನಮ್ಮ ಅಭ್ಯರ್ಥಿ ಜೊತೆಗೆ ನಾಮಪತ್ರವನ್ನು ಸಲ್ಲಿಸಿ ಬರ್ತಾ ಇದ್ದೇವೆ. ಜನರ ವಾತಾವರಣವನ್ನು ನೋಡಿದಾಗ, ಜನ ಬೆಂಬಲವನ್ನು ನೋಡಿದಾಗ 100ಕ್ಕೆ 100 ದೊಡ್ಡ ಅಂತರದಲ್ಲಿ ನಮ್ಮ ಅಭ್ಯರ್ಥಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.